ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಅನಾಲಿಸಿಸ್ ಟೇಬಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ರಾಯಲ್ಟಿ ಅಕೌಂಟ್ಸ್ ಚಾಪ್ಟರ್. ಸೊ ನಿಮಗೆ ಎರಡು ಅಸೈನ್ಮೆಂಟ್ ಕೊಟ್ಟಿದ್ದೆ ಕ್ವಶನ್ಸ್. ಅದರಲ್ಲಿ ಮೊದಲನೇದು ಇದು. ಅನಾಲಿಟಿಕಲ್ ಟೇಬಲ್ ಕೇಳಿದರೆ ಮಿನಿಮಮ್ ರೆಂಟ್ ಈಸ್ 30,000, ರಾಯಲ್ಟಿ ₹2 per ton. ಸೊ ಶಾರ್ಟ್ ವರ್ಕಿಂಗ್ಸ್ ನ ರಿಕವರ್ ಮಾಡೋದು ಫಸ್ಟ್ 3 years ಮಾತ್ರ, ಓನ್ಲಿ ಫಸ್ಟ್ 3 years ಆಫ್ ದ ಲೀಸ್. ಔಟ್ಪುಟ್ ಕೊಟ್ಟಿದ್ದಾರೆ 2007 ಇಂದ 4,000 ಟನ್ಸ್, 8,000 ಟನ್ಸ್, 16,000 ಟನ್ಸ್ ಮತ್ತೆ 4,000 ಟನ್ಸ್. ಇಲ್ಲಿ ಆನ್ಸರು ಇದೆ. ಇದು ವರ್ಕೌಟ್ ಮಾಡಿರೋದನ್ನ ನಾನು ತೋರಿಸ್ತೀನಿ ಎಕ್ಸೆಲ್ ಶೀಟ್ ಅಲ್ಲಿ. ಇದು ಸೊಲ್ಯೂಷನ್. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇದ್ರೆ ಅಥವಾ ಡೆಸ್ಕ್ಟಾಪ್ ಇದ್ರೆ ಇದನ್ನ ಟ್ರೈ ಮಾಡಿ ಎಕ್ಸೆಲ್ ಶೀಟ್ ಅಲ್ಲಿ ಮಾಡೋದಕ್ಕೆ. ತುಂಬಾ ಈಸಿ ಇದೆ. ಇಲ್ಲಿ ಫಾರ್ಮುಲಾಸ್ ಅನ್ನ ಬಳಸಬಹುದು, ಅದೇ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತೆ ಈ ತರ ಈಸಿಯಾಗಿ ಅರ್ಥ ಆಗೋ ತರ ನೀವು ಮಾಡ್ಕೋಬಹುದು ಫಾರ್ಮ್ಯಾಟಿಂಗ್ ಎಲ್ಲ. ಫಸ್ಟ್ ಕಾಲಮ್ ಅಲ್ಲಿ ಮತ್ತೆ ಸೆಕೆಂಡ್ ಕಾಲಮ್ ಅಲ್ಲಿ ಆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತ ಡೇಟಾನ ಹಾಕಿ, ಇಯರ್ ಮತ್ತೆ ಔಟ್ಪುಟ್ ಇನ್ ಟನ್ಸ್ ಅದನ್ನ ಎಂಟರ್ ಮಾಡಿ. 2007 ಇಂದ 2010 ವರೆಗೂ. ಸೊ ಈಗ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ರಾಯಲ್ಟಿ ಎಷ್ಟಿದೆ? ₹2 per ton ಕ್ವೆಶ್ಚನ್ ಅಲ್ಲಿ ಇರೋದು. ಸೊ ₹2 per ton. ಸೊ ಅದರಿಂದ ಏನ್ ಮಾಡ್ತೀರಾ, ಈ ಕಾಲಮ್ ಅನ್ನ ಇಂಟು 2 ಮಾಡಿ. 4,000 ಇಂಟು 2 8,000 ಆಗುತ್ತೆ. 8,000 ಇಂಟು 2 16,000. 16,000 ಇಂಟು 2 32,000. 4,000 ಇಂಟು 2 8,000. ಸೊ ಇದು ಇಂಟು 2. ಇಲ್ಲೂ ಕೂಡ ಫಾರ್ಮುಲಾ ಬಳಸಬಹುದು, ತೋರಿಸ್ತೀನಿ ನೋಡಿ. ಇದು ಫಾರ್ಮುಲಾ. B5 ಅಂದ್ರೆ ಈ ಸೆಲ್, ಬಿ ಕಾಲಮ್ಮು, 5 ರೋ ನಂಬರ್. ಸೊ B5 ಅಂದ್ರೆ 4,000 ಆಸ್ಟರಿಸ್ ಅಂದ್ರೆ ಇಂಟು, ಮಲ್ಟಿಪ್ಲೈ ಅಂತ ಅರ್ಥ ಆಗುತ್ತೆ. ಅದು ಇಂಟು 2 ಮಾಡಿದ್ರೆ ಅದು 8,000 ಆಗುತ್ತೆ. ಎಲ್ಲದಕ್ಕೂ ಅದೇ ಇಂಟು 2 ಮಾಡಿರೋದು. ಇಂಟು 2. ಸೊ B7 ಅದು ಸೆಲ್ ನಂಬರ್. ಇದು B8 ಹಾಗೆ ಮಾಡಿ. ಸೊ ಇದು ಮಿನಿಮಮ್ ರೆಂಟ್ 30,000 ಅಂತ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. 30,000 ಮಿನಿಮಮ್ ರೆಂಟು ಕಟ್ಟಲೇಬೇಕು. ಆಕ್ಚುಯಲ್ ಆಗಿ ರಾಯಲ್ಟಿ ಬರೋದು ಇಷ್ಟು ಔಟ್ಪುಟ್ ಮೇಲೆ, ಆದ್ರೆ ಮಿನಿಮಮ್ ರೆಂಟ್ ಇರೋದು 30,000 ಪರ್ ಇಯರ್. ಸೊ ಈಗ ಈ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಎರಡನ್ನು ಕಂಪೇರ್ ಮಾಡಿ ಪ್ರತಿ ವರ್ಷ. ಸೊ ಆಗ ನಿಮ್ಗೆ ಸರ್ಪ್ಲಸ್ ಬರುತ್ತೆ, ಇಲ್ಲಾಂದ್ರೆ ಶಾರ್ಟ್ ವರ್ಕಿಂಗ್ ಬರುತ್ತೆ. ಎರಡರಲ್ಲೊಂದು ಬರುತ್ತೆ. ಸೊ ಈಗ ಫಸ್ಟ್ ಇಯರ್ ಅಂತ ತಗೊಂಡ್ರೆ, ಫಸ್ಟ್ ಇಯರ್ 30,000 ಮಿನಿಮಮ್ ರೆಂಟ್ ಇದೆ. ರಾಯಲ್ಟಿ ಬಂದಿರೋದು ಬರೀ 8,000. ಅಂದ್ರೆ 22,000 ಶಾರ್ಟೇಜ್ ಇದೆ. 22,000 ಶಾರ್ಟೇಜ್. ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು ಅಲ್ವಾ? ಸೊ 30,000 ಮಿನಿಮಮ್ ರೆಂಟ್ ಕಟ್ಟಬೇಕು. ಅದರಲ್ಲಿ ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋ ರಾಯಲ್ಟಿ 8,000 ಮತ್ತೆ ಶಾರ್ಟ್ ವರ್ಕಿಂಗ್ 22,000, 30,000 ಟೋಟಲ್. ಅಷ್ಟು ಆಕ್ಚುಯಲ್ ರಾಯಲ್ಟಿ ಕಟ್ಟಲೇಬೇಕು, ವಿಚ್ ಇಸ್ ಮಿನಿಮಮ್ ರೆಂಟ್ ಆಲ್ಸೋ. ಈಗ 2008 ಬನ್ನಿ, ಸೆಕೆಂಡ್ ಇಯರ್. ಆಕ್ಚುಯಲ್ ರಾಯಲ್ಟಿ 16,000, ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 30,000. ಅಂದ್ರೆ 14,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ರಿಕವರ್ ಏನು ಇಲ್ಲ.
ಯಾಕಂದ್ರೆ ಇನ್ನು ಸರ್ಪ್ಲಸ್ ಏನು ಬಂದೇ ಇಲ್ಲ ಯಾವ ವರ್ಷನೂ. ಸೊ ಅದರಿಂದ ನಿಲ್ ಅಂತ ಬರೀರಿ ಇಲ್ಲೆಲ್ಲ. ಸೊ 30,000 ಮಿನಿಮಮ್ ರೆಂಟು ಕಟ್ಟಲೇಬೇಕು. ಅದರಲ್ಲಿ 16,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋ ರಾಯಲ್ಟಿ, 14,000 ಶಾರ್ಟ್ ವರ್ಕಿಂಗ್. ನೆಕ್ಸ್ಟ್ ಥರ್ಡ್ ಇಯರ್ ಬನ್ನಿ, 2009. 32,000 ಆಕ್ಚುಯಲ್ ರಾಯಲ್ಟಿ ಬಂದಿರೋದು ಔಟ್ಪುಟ್ ಮೇಲೆ, 30,000 ಕಟ್ಟಬೇಕಾಗಿರೋ ಮಿನಿಮಮ್ ರೆಂಟ್. ಅಂದ್ರೆ 2,000 ಸರ್ಪ್ಲಸ್ ಬಂದಿದೆ ಇಲ್ಲಿ. ಸರ್ಪ್ಲಸ್ ನ ಇಲ್ಲಿ ಬರೀರಿ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಸರ್ಪ್ಲಸ್ ಬಂದಿದೆ. ಸೊ ಈ ಸರ್ಪ್ಲಸ್ ನ ಈ 2 ವರ್ಷ ಶಾರ್ಟ್ ವರ್ಕಿಂಗ್ ಆಗಿದೆಯಲ್ಲ, ಸೊ ಇದನ್ನ ರಿಕವರ್ ಮಾಡೋದಕ್ಕೆ ಬಳಸ್ಕೋಬಹುದು. ಸೊ ರಿಕವರ್ಡ್ ಕಾಲಮ್ ಅಲ್ಲಿ 2,000 ಅಂತ ಹಾಕಿ. ಸೊ ಇರ್ರಿಕವರ್ಡ್ ಕ್ವೆಶ್ಚನ್ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಫಸ್ಟ್ 3 years ಆಫ್ ಲೀಸ್ ಶಾರ್ಟ್ ವರ್ಕಿಂಗ್ಸ್ ವಿಲ್ ಬಿ ರಿಕವರ್ಡ್. ಶಾರ್ಟ್ ವರ್ಕಿಂಗ್ಸ್ ಆರ್ ರಿಕವರ್ಡ್ ಡ್ಯೂರಿಂಗ್ ಫಸ್ಟ್ 3 years ಆಫ್ ದ ಲೀಸ್ ಅಲ್ವಾ. ಸೊ ಇದು ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್. ಇದು ಫಸ್ಟ್ 3 years ಮಾತ್ರ ರಿಕವರ್ ಮಾಡಕ್ಕೆ ಚಾನ್ಸ್ ಇದೆ. ಆಮೇಲೆ ಬರೋ ಶಾರ್ಟ್ ವರ್ಕಿಂಗ್ ಏನಿದೆ ಅದನ್ನೆಲ್ಲ ರಿಕವರ್ ಮಾಡೋಂಗಿಲ್ಲ, ಅದೆಲ್ಲ ಲಾಸ್ ಪೂರ್ತಿ. ಸೊ ಆದ್ರಿಂದ ಸೊ ಟೋಟಲ್ ಶಾರ್ಟ್ ವರ್ಕಿಂಗ್ ಎಷ್ಟು? 3 years ಆಯ್ತಲ್ಲ, 2007, 2008, 2009, 3 ವರ್ಷ ಆಯ್ತು. ಸೊ ಅದರಿಂದ ಫಸ್ಟ್ 2 years ಶಾರ್ಟ್ ವರ್ಕಿಂಗ್ ಆಗಿದೆ. 22,000 ಪ್ಲಸ್ 14,000 ಎಷ್ಟಾಯ್ತು? 36,000 ಆಯ್ತು. ಆ 36,000 ಅಲ್ಲಿ ಸರ್ಪ್ಲಸ್ ರಿಕವರ್ ಆಗಿರೋದು 2,000. ಅಂದ್ರೆ 36,000 ಅಲ್ಲಿ 2,000 ರಿಕವರ್ ಆಗಿದೆ. ಇನ್ ಮಿಕ್ಕಿದ 34,000 ಇಟ್ ಈಸ್ ಇರ್ರಿಕವರ್ಡ್. ಸೊ ದಿಸ್ ಇಸ್ ಅ ಲಾಸ್ ಟು ದ ಲೆಸ್ಸಿ ಆರ್ ಯೂಸರ್ ಆಫ್ ದ ಅಸೆಟ್ ಆರ್ ಪ್ರಾಪರ್ಟಿ. 34,000 ಇರ್ರಿಕವರ್ಡ್ ಅಂತ ಬರೀ. ಫಸ್ಟ್ 3 years ಮಾತ್ರ ಇರೋದು ರಿಕವರಿಗೆ ಅವಕಾಶ. ಅದರಿಂದ ಇದು ಲಾಸ್ ಅಂತಾನೆ ಟ್ರೀಟ್ ಮಾಡಬೇಕು. ಸೊ 30,000 ಮಿನಿಮಮ್ ರೆಂಟ್ ಕಟ್ತಾನೆ. ಯಾಕಂದ್ರೆ ಆ 32,000 ಏನ್ ಬಂದಿತ್ತು ರಾಯಲ್ಟಿ ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, ಅದರಲ್ಲಿ 2,000 ರಿಕವರ್ ಆಗುತ್ತೆ ಸರ್ಪ್ಲಸ್. ಸೊ ಅದರಿಂದ 30,000ನೇ ಕಟ್ತಾನೆ ಮತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಇಯರ್ 2010 8,000 ರಾಯಲ್ಟಿ ಬಂದಿರೋದು, ಕಟ್ಟಬೇಕಾಗಿರೋ ಮಿನಿಮಮ್ ರೆಂಟ್ 30,000. ಸೊ 22,000 ಶಾರ್ಟ್ ವರ್ಕಿಂಗು. ಇದು ರಿಕವರ್ ಆಗಕ್ಕೆ ಯಾವುದೇ ಚಾನ್ಸ್ ಇಲ್ಲ, ಯಾಕಂದ್ರೆ ಫಸ್ಟ್ 3 years ಮಾತ್ರ ರಿಕವರಿಗೆ ಅವಕಾಶ ಇರೋದು. ಇನ್ಮೇಲೆ ಆಗುವಂತ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ಎ ಲಾಸ್ ಟು ದ ಲೆಸಿ. ಸೊ ಅದರಿಂದ ಇರ್ರಿಕವರ್ಡ್ 22,000 ಅಂತಾನೆ ಹಾಕ್ಬೇಕು. ಮುಂದೆ ಏನಾದ್ರೂ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ಅದನ್ನ ಇರ್ರಿಕವರ್ಡ್ ಅಂತಾನೆ ಮಾಡ್ಬೇಕು. ಅದು ರಿಕವರ್ ಆಗೋದಿಲ್ಲ. ಸರ್ಪ್ಲಸ್ ಏನಾದ್ರೂ ಬಂದ್ರೆ ಇಲ್ಲಿ ಸರ್ಪ್ಲಸ್ ಅಂತ ಎಂಟರ್ ಮಾಡೋದಷ್ಟೇ, ಅದನ್ನ ಬಳಸೋ ಆಗಿಲ್ಲ ರಿಕವರಿಗೆ. ಹಾಗೆ ಮಾಡ್ಬೇಕು. ಸರ್ಪ್ಲಸ್ ಇದ್ರೆ ಆ ಸರ್ಪ್ಲಸ್ ನ ಸೇರಿಸಿ ನಾವು ರಾಯಲ್ಟಿ ಪೇ ಮಾಡಬೇಕು. ಶಾರ್ಟ್ ವರ್ಕಿಂಗ್ ಏನಾದ್ರೂ ಇದ್ರೆ ಅದನ್ನ ಇರ್ರಿಕವರ್ಡ್ ಅಂತ ಹೇಳಿ ಮಿನಿಮಮ್ ರೆಂಟ್ ಕಟ್ಟಬೇಕು. ಹಾಗೆ ಸೊ 30,000 ಮಿನಿಮಮ್ ರೆಂಟು ಕಟ್ತಾನೆ. ಅದರಲ್ಲಿ 8,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, 22,000 ಶಾರ್ಟ್ ವರ್ಕಿಂಗ್. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬೇಗ ಹೋಗೋಣ. ಇದು ಅದೇ ತರ ಇದೆ ಕ್ವೆಶನ್. ರಾಯಲ್ಟಿ ಪೇಯಬಲ್ ₹5 per ton, 40,000 ಮಿನಿಮಮ್ ರೆಂಟ್. ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಆಗೋದು ಫಸ್ಟ್ 3 years ಮಾತ್ರ, ಓನ್ಲಿ ಫಸ್ಟ್ 3 years. ಔಟ್ಪುಟ್ ಇಲ್ಲಿ ಕೊಟ್ಟಿದ್ದಾರೆ 6,000 ಟನ್ಸ್, 8,000 ಟನ್ಸ್ ಮತ್ತೆ 12,000 ಟನ್ಸ್. ಇದಕ್ಕೆ ಸೊಲ್ಯೂಷನ್ ಮಾಡಬೇಕು. ಅದೇ ತರ ಸಿಮಿಲರ್ ಕ್ವೆಶನ್ ಇದೆ, 3 years ಮಾತ್ರ ಇದಿರೋದು.
ಸೆಕೆಂಡ್ ಶೀಟ್ ಅಲ್ಲಿ ಇದೆ. ಓಕೆ, ಇದು ಅದಕ್ಕೆ ಆನ್ಸರ್. ಫಸ್ಟ್ 2 ಕಾಲಮ್ಸ್ ಅಲ್ಲಿ ಹಾಗೆ ಬರ್ಕೊಳ್ಳಿ, ಇಯರ್ ಮತ್ತೆ ಔಟ್ಪುಟ್. ಫಸ್ಟ್ ಇಯರ್ ಅಲ್ಲಿ ಇಯರ್ ಕೊಟ್ಟಿಲ್ಲ ಅಲ್ಲಿ, ಅದರಿಂದ ನಾವಿಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಬರ್ಬೋದು. ಔಟ್ಪುಟ್ ಕೊಟ್ಟಿದ್ದಾರೆ 6000 ಟನ್ಸ್, 8000 ಟನ್ಸ್, 12,000 ಟನ್ಸ್. ಸೊ ರಾಯಲ್ಟಿ ಎಷ್ಟಿದೆ? ₹5 ಪರ್ ಟನ್. ₹5 ಪರ್ ಟನ್ ಇರೋದು. ಸೊ ಅದರಿಂದ ಔಟ್ಪುಟ್ ಇಂಟು 5 ಮಾಡಿ. ಔಟ್ಪುಟ್ ಏನಿದೆ 6000 ಇಂಟು 5, ಅದಕ್ಕೂ ಫಾರ್ಮುಲಾ ಹಾಕೋಬಹುದು ಈ ತರ, ಇಸ್ ಈಕ್ವಲ್ ಟು ಹಾಕ್ಬಿಟ್ಟು, ಅದು B6 ಅಲ್ವಾ, ಇದು ಸೆಲೆಕ್ಟ್ ಮಾಡಿ, B6 ಇದು ಸೆಲ್, ಇಂಟು 5 ಮಾಡಿ. ಅದರಿಂದ ಅದು 30,000 ಬರುತ್ತೆ. ಇದಕ್ಕೆಲ್ಲ ಹಾಗೆ ಮಾಡೋದು, B7 ಇಂಟು 5, B8 ಇಂಟು 5, ಎಷ್ಟು ಬರುತ್ತೆ ರಾಯಲ್ಟಿ ಔಟ್ಪುಟ್ ಮೇಲೆ. ಸೊ ಈಗ ಮಿನಿಮಮ್ ರೆಂಟ್ ಕಾಲಮ್ ಅಲ್ಲಿ 40,000 ಹಾಕೊಳ್ಳಿ ಎಲ್ಲ ವರ್ಷ, ಯಾಕಂದ್ರೆ ಮಿನಿಮಮ್ ರೆಂಟ್ ಇರೋದು 40,000 ಪರ್ ಆ್ಯನಮ್. 40,000 ಹಾಕೊಳ್ಳಿ. ಈಗ ಈ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಅನ್ನ ಕಂಪೇರ್ ಮಾಡಿ. ಫಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 30,000 ಆಕ್ಚುಯಲ್ ರಾಯಲ್ಟಿ, 40,000 ಮಿನಿಮಮ್ ರೆಂಟ್ ಕಟ್ಟಬೇಕು, ಅಂದ್ರೆ 10,000 ಶಾರ್ಟ್ ವರ್ಕಿಂಗ್ ಆಯ್ತಲ್ಲ, ಶಾರ್ಟೇಜ್ ಇದೆ, 10,000 ಅಂತ ಬರ್ಕೊಳ್ಳಿ. ರಿಕವರಿನೂ ಏನೂ ಇಲ್ಲ. ಮಿನಿಮಮ್ ರೆಂಟು ಕಟ್ಟಲೇಬೇಕು 40,000. ಅದರಲ್ಲಿ 30,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, ಇನ್ನು 10,000 ಶಾರ್ಟ್ ವರ್ಕಿಂಗ್. ಸೆಕೆಂಡ್ ಇಯರ್ 40,000 ಆಕ್ಚುಯಲ್ ರಾಯಲ್ಟಿ ಔಟ್ಪುಟ್ ಮೇಲೆ, ಸೊ ಮಿನಿಮಮ್ ರೆಂಟು 40,000, ಎರಡು ಈಕ್ವಲ್ ಇದೆ. ಈಗ ಏನ್ ಮಾಡ್ತೀರಾ, 40,000 40,000. ಅದರಿಂದ ಸರ್ಪ್ಲಸ್ಸು ಇಲ್ಲ, ಶಾರ್ಟ್ ವರ್ಕಿಂಗೂ ಇಲ್ಲ. ಸರ್ಪ್ಲಸ್ ಈಸ್ 0, ಶಾರ್ಟ್ ವರ್ಕಿಂಗ್ ಈಸ್ 0. 40,000ನ ಹಾಗೆ ಇಡಿ ಇಲ್ಲಿ. ಅದರಲ್ಲಿ 40,000 ಏನ್ ಬಂದಿದೆ ಔಟ್ಪುಟ್ ಮೇಲೆ, ಸೊ ಸೇಮ್ ಅಮೌಂಟ್, ಸರ್ಪ್ಲಸ್ಸು ಇಲ್ಲ, ಶಾರ್ಟೇಜು ಇಲ್ಲ. ಥರ್ಡ್ ಇಯರ್ 60,000 ಬಂದಿದೆ ಆಕ್ಚುಯಲ್ ರಾಯಲ್ಟಿ. ಮಿನಿಮಮ್ ರೆಂಟ್ ಇರೋದು 40,000, 20,000 ಸರ್ಪ್ಲಸ್ ಆಯ್ತು. ಸೊ ಸರ್ಪ್ಲಸ್. ಸೊ ಈಗ ಇಲ್ಲಿ ರಿಕವರಿ ಬರುತ್ತೆ ಸರ್ಪ್ಲಸ್ ಇರೋದ್ರಿಂದ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಸರ್ಪ್ಲಸ್ ಆಗಿದೆ. ಸೊ ಅದರಿಂದ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ರಿಕವರ್ ಮಾಡ್ಬೋದು? 10,000, ಇಲ್ಲಿ 0 ಇದೆ, ಬೇಡ. ಸೊ 10,000 ರಿಕವರ್ ಮಾಡ್ಬೋದು. ಸೊ 10,000 ಇಲ್ಲಿ ರಿಕವರಿ ಅಂತ ಬರೀರಿ. ಯಾಕೆ ಅಂದ್ರೆ ಕ್ವೆಶ್ಚನ್ ಕೊಟ್ಟಿದ್ದಾರೆ ಫಸ್ಟ್ 3 ಇಯರ್ಸ್ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ನ ರಿಕವರ್ ಮಾಡಬಹುದು ಅಂತ ಅಲ್ವಾ, ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಮೆಥಡ್. ಸೊ ಆದ್ರಿಂದ ಇದು ಥರ್ಡ್ ಇಯರ್. ಸೊ ಥರ್ಡ್ ಇಯರ್ ಮಾತ್ರ ಇದನ್ನ ರಿಕವರ್ ಮಾಡಬಹುದು 10,000ನ. ಫೋರ್ತ್ ಇಯರ್ ಇಂದ ಮಾಡೋಕ್ಕಾಗೋದಿಲ್ಲ, ಫಸ್ಟ್ 3 ಇಯರ್ಸ್ ಮಾತ್ರ ರಿಕವರ್ ಮಾಡಬಹುದು ಶಾರ್ಟ್ ವರ್ಕಿಂಗ್. 10,000 ರಿಕವರ್ ಆಗುತ್ತೆ. ಇರ್ರಿಕವರ್ಡ್ ಯಾವುದು ಇಲ್ಲ. ಸೊ 50,000 ಬರುತ್ತೆ ಆಕ್ಚುಯಲ್ ರಾಯಲ್ಟಿ ಪೇಡ್ ಟು ದ ಲೆಸರ್. ಅದರಲ್ಲಿ 60,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರುವಂತ ರಾಯಲ್ಟಿ, ಮೈನಸ್ 10,000 ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡಿರೋದು. ಸೊ 60,000 minus 10,000, 50,000. 50,000 is the actual royalty paid to the lessor. This is the solution. ಸೊ ಇಲ್ಲಿ ಯಾವಾಗ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಈಕ್ವಲ್ ಬರುತ್ತೋ 40,000 40,000, ಆಗ ಸರ್ಪ್ಲಸ್ ಇಸ್ 0, ಶಾರ್ಟ್ ವರ್ಕಿಂಗ್ ಈಸ್ 0. ಫಸ್ಟ್ ಅಮೌಂಟ್ ಅನ್ನ ಬರಿಬೇಕಿಲ್ಲ, 40,000 which is minimum rent as well as royalty on output.
ಈ ತರ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್ ಇದು. ಈಗ ನೆಕ್ಸ್ಟ್ ಮೆಥಡ್ಗೆ ಹೋಗೋಣ. ಒಂದೇ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಅದು ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್ ಅಂತ. ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್. ಈಗ ಫಿಕ್ಸ್ಡ್ ಅಲ್ಲಿ ಏನಾಗ್ತಿತ್ತು, ಫಸ್ಟ್ 2 ಇಯರ್ಸ್ ಅಥವಾ ಫಸ್ಟ್ 3 ಇಯರ್ಸ್ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ನ ರಿಕವರ್ ಮಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಫ್ಲೋಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದ್ಸಲ ಶಾರ್ಟ್ ವರ್ಕಿಂಗ್ ಆದಾಗ ಆ ಪರ್ಟಿಕ್ಯುಲರ್ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರ್ ಮಾಡೋದಕ್ಕೆ ನೆಕ್ಸ್ಟ್ 3 ಇಯರ್ಸ್ ಇರುತ್ತೆ. ಹಾಗೆ ಸೊ ಪ್ರತಿಯೊಂದ್ಸಲ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಆ ಪರ್ಟಿಕ್ಯುಲರ್ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡೋದಕ್ಕೆ ನೆಕ್ಸ್ಟ್ 3 ಇಯರ್ಸ್ ಟೈಮ್ ಇರುತ್ತೆ. ಒಂದ್ ವೇಳೆ ರಿಕವರ್ ಆಗ್ಲಿಲ್ಲ ಅಂದ್ರೆ ಅದು ಲಾಸ್ ಆಗುತ್ತೆ, ಇರ್ರಿಕವರ್ ಆಗುತ್ತೆ. ಹಾಗೆ ದಿಸ್ ಇಸ್ ಫ್ಲೋಟಿಂಗ್. ದಿಸ್ ಅಪ್ಲೈಸ್ ಟು ಎವ್ರಿ ಶಾರ್ಟ್ ವರ್ಕಿಂಗ್ ವಿಚ್ ಇಸ್ ಕ್ರಿಯೇಟೆಡ್ ಎವ್ರಿ ಇಯರ್. ಸೊ ಯಾವ್ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೋ ಆ ಎಲ್ಲಾ ಪರ್ಟಿಕ್ಯುಲರ್ ಶಾರ್ಟ್ ವರ್ಕಿಂಗ್ಸ್ಗೂ ಇದು ಅಪ್ಲೈ ಆಗುತ್ತೆ, ಪರ್ಟಿಕ್ಯುಲರ್ ಆಗಿ ಅಪ್ಲೈ ಆಗುತ್ತೆ. ಇದನ್ನ ಸಾಲ್ವ್ ಮಾಡೋಣ, ಗೊತ್ತಾಗುತ್ತೆ. ಇಲ್ಲಿ ಅನಾಲಿಟಿಕಲ್ ಟೇಬಲ್. ಮಿನಿಮಮ್ ರೆಂಟ್ ಇರೋದು 15,000 per annum. ರಾಯಲ್ಟಿ ಪೇಯಬಲ್ ಈಸ್ 75 ಪೈಸೆ ಪರ್ ಟನ್ ಆಫ್ ಔಟ್ಪುಟ್. ಸೊ 75 ಪೈಸೆ, ಇದು 0.75 ಅಂದ್ರೆ 75 ಪೈಸೆ. ಸೊ ಔಟ್ಪುಟ್ ಮಲ್ಟಿಪ್ಲೈಡ್ ಬೈ 0.75 ಮಾಡಬೇಕು ಅಲ್ವಾ. ಸೊ ಶಾರ್ಟ್ ವರ್ಕಿಂಗ್ಸ್ ರಿಕೂಪ್ ಮಾಡೋದು ಇನ್ ದ ನೆಕ್ಸ್ಟ್ 2 ಇಯರ್ಸ್ ಔಟ್ ಆಫ್ ಎಕ್ಸೆಸ್ ರಾಯಲ್ಟಿ. ಇನ್ ದ ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಇದು ಫ್ಲೋಟಿಂಗ್ ರಿಕೂಪ್ಮೆಂಟ್ ಅಂತ. ಇನ್ ದ ಫಸ್ಟ್ 3 ಇಯರ್ಸ್ ಆಫ್ ದ ಲೀಸ್ ಅಂತ ಕೊಟ್ಟಿದ್ರೆ ಅದು ಫಿಕ್ಸ್ಡ್ ರಿಕೂಪ್ಮೆಂಟ್ ಅಂತ ಅರ್ಥ. ಇನ್ ದ ನೆಕ್ಸ್ಟ್ 2 ಇಯರ್ಸ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ಫ್ಲೋಟಿಂಗ್ ರಿಕೂಪ್ಮೆಂಟ್. ಔಟ್ಪುಟ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ 4 ಇಯರ್ಸ್ ಅಲ್ಲಿ. ಅದೇ ತರ ಟೇಬಲ್ ಮಾಡ್ಕೊಳ್ಳಿ, ಏನು ಚೇಂಜಸ್ ಇಲ್ಲ. ಅದೇ ತರ ಟೇಬಲ್. ಫಸ್ಟ್ 2 ಕಾಲಮ್ಸ್ ಅಲ್ಲಿ ಇಯರ್ ಮತ್ತೆ ಔಟ್ಪುಟ್ ಬರ್ಕೊಳ್ಳಿ. ಕ್ವಶನ್ ಅಲ್ಲೇ ಕೊಟ್ಟಿರೋದು 10,000 ಟನ್ಸ್, 12,000 ಟನ್ಸ್, 28,000 ಟನ್ಸ್, 25,000 ಟನ್ಸ್. ಅದನ್ನೇ ಬರ್ಕೊಳ್ಳಿ. ಸೊ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 0.75 ಪರ್ ಟನ್ ಅಂದ್ರೆ 75 ಪೈಸಾ ಪರ್ ಟನ್. ಸೊ ಈ ಔಟ್ಪುಟ್ ಮಲ್ಟಿಪ್ಲೈಡ್ ಬೈ 0.75 ಮಾಡಿ. 10,000 ಇಂಟು 0.75 7,500. 12,000 ಮಲ್ಟಿಪ್ಲೈಡ್ ಬೈ 0.75 9,000 ಆಗುತ್ತೆ. 28,000 ಮಲ್ಟಿಪ್ಲೈಡ್ ಬೈ 0.75 21,000. 25,000 ಮಲ್ಟಿಪ್ಲೈಡ್ ಬೈ 0.75 18,750 ಬರುತ್ತೆ. ಸೊ ಇದು ರಾಯಲ್ಟಿ ಕ್ಯಾಲ್ಕುಲೇಟೆಡ್ ಆನ್ ಔಟ್ಪುಟ್. ಈಗ ಮಿನಿಮಮ್ ರೆಂಟ್ ಬರ್ಕೊಳ್ಳಿ. 15,000 ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. 15,000 ಪ್ರತಿ ವರ್ಷ ಅಷ್ಟೇನೆ. 15,000. ಸೊ ಈಗ ಇಯರ್ ಬೈ ಇಯರ್ ಹೋಗೋಣ. ಈ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಅನ್ನ ಕಂಪೇರ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಫಸ್ಟ್ ಇಯರ್ಗೆ ಹೋಗೋಣ. ಇಲ್ಲಿ ರಾಯಲ್ಟಿ ಎಷ್ಟು ಬಂದಿದೆ? 7,500. ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 15,000. ಸೊ 7,500 ಶಾರ್ಟೇಜ್ ಇದೆ. ಸೊ ಶಾರ್ಟ್ ವರ್ಕಿಂಗ್ 7,500 ಶಾರ್ಟ್ ವರ್ಕಿಂಗ್ ಆಗುತ್ತೆ. ಆಕ್ಚುಯಲ್ ರಾಯಲ್ಟಿ ಕಟ್ಟೋದು 15,000ನೇ. ಅದರಲ್ಲಿ 7,500 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, 7,500 ಶಾರ್ಟ್ ವರ್ಕಿಂಗ್. ಸೊ 15,000 ಮಿನಿಮಮ್ ರೆಂಟ್ ಅಂತೂ ಕಟ್ಟೆ ಕಟ್ತಾನೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಬಂದ್ರೆ 9,000 ರಾಯಲ್ಟಿ ಆನ್ ಔಟ್ಪುಟ್. ಕಟ್ಟಬೇಕಾಗಿರೋದು 15,000. ಸೊ 6,000 ಶಾರ್ಟೇಜ್ ಇದೆ. ಸೊ ಶಾರ್ಟ್ ವರ್ಕಿಂಗ್ 6,000.
ರಿಕವರಿ ಏನೂ ಇಲ್ಲ. ಸೊ 15,000 ಮಿನಿಮಮ್ ರೆಂಟು ಕಟ್ತಾನೆ. 9,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು. 6,000 ಶಾರ್ಟ್ ವರ್ಕಿಂಗ್ 15,000. ಒಟ್ಟಲ್ಲಿ ಮಿನಿಮಮ್ ರೆಂಟ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ ಈ ಕಾಲಮ್ ಅಲ್ಲಿ. ಕಡಿಮೆ ಅಂದ್ರು ಸರ್ಪ್ಲಸ್ ಬಂದ್ರೆ ಮಾತ್ರ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ ಈ 7,500 ಇದೆಯಲ್ಲ ಶಾರ್ಟ್ ವರ್ಕಿಂಗು ಫಸ್ಟ್ ಇಯರ್, ಇದನ್ನ ರಿಕವರ್ ಮಾಡೋದಕ್ಕೆ ನೆಕ್ಸ್ಟ್ 2 ಇಯರ್ಸ್ ಮಾತ್ರ ಟೈಮ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ನೆಕ್ಸ್ಟ್ 2 ಇಯರ್ಸ್ ಮಾತ್ರ ಪ್ರತಿಯೊಂದು ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡೋದಕ್ಕೆ. ಆದ್ರಿಂದ ಈ 7,500 ನ ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ 2 ವರ್ಷ ಟೈಮ್ ಇರುತ್ತೆ ಅಷ್ಟೇ. ಒಂದ್ ವೇಳೆ ಥರ್ಡ್ ಇಯರ್ ರಿಕವರ್ ಆಗಿಲ್ಲ ಅಂದ್ರೆ ದಟ್ಸ್ ಅ ಲಾಸ್ ಟು ದ ಲೆಸಿ. ಈ 6,000ಗೆ ಏನ್ ಅಪ್ಲೈ ಆಗುತ್ತೆ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಥರ್ಡ್ ಇಯರ್ ಮತ್ತೆ ಫೋರ್ತ್ ಇಯರ್ ಮಾತ್ರ ಟೈಮ್ ಇರುತ್ತೆ ರಿಕವರ್ ಆಗೋದಕ್ಕೆ. ರಿಕವರ್ ಆಗಲಿಲ್ಲ ಅಂದ್ರೆ ದಟ್ ವಿಲ್ ಬಿ ಅ ಲಾಸ್ ಟು ದ ಲೆಸಿ. ಹಾಗೆ ಸೊ ಪ್ರತಿಯೊಂದು ಪರ್ಟಿಕ್ಯುಲರ್ ಶಾರ್ಟ್ ವರ್ಕಿಂಗ್ಗೆ ಇದು ಅಪ್ಲೈ ಆಗುತ್ತೆ. ಅಷ್ಟರಲ್ಲಿ ಅದು ಸರ್ಪ್ಲಸ್ ಕ್ರಿಯೇಟ್ ಆಗಬೇಕು, ರಿಕವರ್ ಆಗಬೇಕು. ರಿಕವರ್ ಆಗಲಿಲ್ಲ ಅಂದ್ರೆ ಅದು ಇರ್ರಿಕವರ್ಡ್. ಈಗ ಥರ್ಡ್ ಇಯರಿಗೆ ಬಂದ್ರೆ ಆಕ್ಚುಯಲ್ ಔಟ್ಪುಟ್ ಮೇಲೆ ಬಂದಿರುವಂತ ರಾಯಲ್ಟಿ 21,000 ಇದೆ. ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 15,000. ಸೊ 6,000 ಸರ್ಪ್ಲಸ್ ಇದೆ. ಸೊ ದಿಸ್ ಇಸ್ ಸರ್ಪ್ಲಸ್. ಸೊ ಈಗ ರಿಕವರ್ ಮಾಡಬಹುದು. ಇಲ್ಲಿ 2 ಶಾರ್ಟ್ ವರ್ಕಿಂಗ್ ಇದೆ, 7,500 ಮತ್ತೆ 6,000. ಯಾವ್ದನ್ನ ಫಸ್ಟ್ ರಿಕವರ್ ಮಾಡೋದು? ಫಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಸೊ ಫಸ್ಟ್ 7,500 ರಿಕವರ್ ಮಾಡಬೇಕು. ಸೊ ಮೊದಲು ಯಾವ ಶಾರ್ಟ್ ವರ್ಕಿಂಗ್ ಆಗಿದೆ ಅದನ್ನ ಫಸ್ಟ್ ರಿಕವರ್ ಮಾಡಬೇಕು. ಇದಕ್ಕಿನ್ನ ಟೈಮ್ ಇದೆಯಲ್ಲ, ನೆಕ್ಸ್ಟ್ 2 ಇಯರ್ಸ್. ಅದರಿಂದ ಫಸ್ಟ್ ಇದನ್ನ ರಿಕವರ್ ಮಾಡಬೇಕು. ಇದಕ್ಕಿರೋ ಟೈಮು 2 ವರ್ಷನೇ. ಸೊ 7,500ದಲ್ಲಿ 6,000 ರಿಕವರ್ ಆಗುತ್ತೆ. ಇನ್ನು ಮಿಕ್ಕಿದ 1,500 ರಿಕವರ್ ಆಗೋದಿಲ್ಲ. ಇಟ್ ಈಸ್ ಇರ್ರಿಕವರ್ಡ್. ಯಾಕೆ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಂತ ಕೊಟ್ಟಿರೋದಿಲ್ಲಿ. ಆಯ್ತಲ್ಲ 2 ಇಯರ್ಸ್. 7,500 ಕ್ರಿಯೇಟ್ ಆಗಿದ್ದು ಶಾರ್ಟ್ ವರ್ಕಿಂಗ್ ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರ್. 2 ವರ್ಷ ಮಾತ್ರ ಟೈಮ್ ಇತ್ತು. ಇದು ಥರ್ಡ್ ಇಯರ್ ಆಗಿರೋದ್ರಿಂದ ಇದೇ ಲಾಸ್ಟ್ ಇಯರ್ ರಿಕವರ್ ಮಾಡೋದಕ್ಕೆ. ಸೊ 6,000 ಸರ್ಪ್ಲಸ್ ಇಂದ ರಿಕವರ್ ಆಯ್ತು, 1,500 ರಿಕವರ್ ಆಗಲಿಲ್ಲ. ಸೊ ಇಟ್ಸ್ ಎ ಲಾಸ್ ಟು ದ ಲೆಸಿ. ಹೀಗೆ ಬರ್ಕೋಬೇಕು. 15,000 ಮಿನಿಮಮ್ ರೆಂಟ್ ಕಟ್ತಾನೆ. ಅದರಲ್ಲಿ 21,000 ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು. -6,000 ಮೈನಸ್ ಮಾಡಬೇಕು, ಯಾಕಂದ್ರೆ ಅದು ರಿಕವರ್ ಮಾಡಿರುವಂತ ಸರ್ಪ್ಲಸ್. ನೆಕ್ಸ್ಟ್ ಲಾಸ್ಟ್ ಇಯರ್ಗೆ ಬನ್ನಿ, ಫೋರ್ತ್ ಇಯರ್. ಫೋರ್ತ್ ಇಯರ್ಗೆ ಬನ್ನಿ. ಮಿನಿಮಮ್ ರೆಂಟ್ ಕಟ್ಟಬೇಕಾಗಿರೋದು 15,000. ಬಂದಿರುವಂತ ರಾಯಲ್ಟಿ ಇನ್ಕಮ್ 18,750. ಸೊ 3,750 ಸರ್ಪ್ಲಸ್ ಬಂದಿದೆ. ಸೊ ಇದನ್ನು ಕೂಡ ನಾವು ರಿಕವರಿಗೆ ಬಳಸ್ಕೋಬಹುದು. ಈಗ ಫಸ್ಟ್ ಶಾರ್ಟ್ ವರ್ಕಿಂಗ್ ಇತ್ತಲ್ಲ 7,500, ಇದನ್ನು ಆಲ್ರೆಡಿ ನಾವು ರಿಕವರ್ ಆಗಿದ್ದು 6,000, 1,500 ಇರ್ರಿಕವರ್ ಆಯ್ತು ಅಂತ ಬರ್ಬಿಟ್ಟಿದೀವಿ. ಸೊ ಅದರಿಂದ ಇದನ್ನ ಮತ್ತೆ ತಗೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಇದಕ್ಕೆ ಇದ್ದಿದ್ದ ಟೈಮು 2 ವರ್ಷ ಅಷ್ಟೇನೆ, ಓನ್ಲಿ 2 ಇಯರ್ಸ್. 2 ವರ್ಷ ಆಗೋಯ್ತು. ಸೊ ಅದನ್ನ ಕ್ಲೋಸ್ ಮಾಡ್ಬಿಟ್ವಿ. 7,500ನ ಕ್ಲೋಸ್ ಮಾಡಿದ್ವಿ. ಈಗ ಇರುವಂತ ಶಾರ್ಟ್ ವರ್ಕಿಂಗ್ ಅಂದ್ರೆ 6,000 ಸೆಕೆಂಡ್ ಇಯರ್ ಕ್ರಿಯೇಟ್ ಆಗಿರೋದು. ಸೊ ಆ 6,000ದಲ್ಲಿ 3,750 ರಿಕವರ್ ಮಾಡ್ಬೋದು. 3,750 ರಿಕವರ್ ಮಾಡ್ಬೋದು. ಇನ್ ಮಿಕ್ಕಿದ 2,250 ಮೈನಸ್ ಮಾಡಿ. 6,000 ಮೈನಸ್ 3,750 ರಿಕವರ್ ಆಗಿರೋದು. ಸೊ 2,250 ರಿಕವರ್ ಆಗೋದಿಲ್ಲ, ಇರ್ರಿಕವರ್ಡ್. ಇದು ರಿಕವರ್ ಆಗಿರೋದು ಸರ್ಪ್ಲಸ್ ಇಂದ, ಇದು ಇರ್ರಿಕವರ್ಡ್.
ಇಟ್ಸ್ ಅ ಲಾಸ್ ಟು ದ ಲೆಸಿ. ಸೊ ಹೀಗೆ ಪ್ರತಿಯೊಂದು ಸಲ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಅದರ ನೆಕ್ಸ್ಟ್ 2 ಇಯರ್ಸ್ ಏನಿದೆ ಆ 2 ಇಯರ್ಸ್ ಗ್ಯಾಪ್ ಅಲ್ಲಿ ಆ ಶಾರ್ಟ್ ವರ್ಕಿಂಗ್ ನ ಸರ್ಪ್ಲಸ್ ಇಂದ ರಿಕವರ್ ಮಾಡಬೇಕು. ರಿಕವರ್ ಆಗಲಿಲ್ಲ ಅಂದ್ರೆ ಇಟ್ಸ್ ಅ ಲಾಸ್ ಅಂತಾನೆ ಬರೀಬೇಕಷ್ಟೆ. ಅಥವಾ ಈ ತರ ಪಾರ್ಟ್ಲಿ ರಿಕವರ್ ಆದ್ರೂ ಸ್ವಲ್ಪ ಅಮೌಂಟ್ ರಿಕವರ್ ಆಗುತ್ತೆ, ಇನ್ನ ಸ್ವಲ್ಪ ರಿಕವರ್ ಆಗೋದಿಲ್ಲ. ಅದೇನ್ ರಿಕವರ್ ಆಗೋದಿಲ್ವೋ ಅದು ಲಾಸ್ ಆಗುತ್ತೆ, ರಿಕವರ್ಡ್ ಆಗುತ್ತೆ, ಎಸ್ ಇರ್ರಿಕವರ್ಡ್. ಅದೇ ತರ ಇಲ್ಲೂ ಬರೀರಿ, ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು 15,000. ಅದರಲ್ಲಿ ಔಟ್ಪುಟ್ ಮೇಲೆ ಬಂದಿರುವಂತ ರಾಯಲ್ಟಿ 18,750, ಸರ್ಪ್ಲಸ್ ರಿಕವರ್ ಆಗಿದೆ 3,750, ಅದನ್ನ ಮೈನಸ್ ಮಾಡಿ 15,000 ಕಟ್ತಾರೆ. ಹಾಗೆ ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ಗೂ ಫ್ಲೋಟಿಂಗ್ ರಿಕ್ರೂಟ್ಮೆಂಟ್ಗೂ ಏನು ವ್ಯತ್ಯಾಸ ಅಂತ ಹೇಳಿ. ಸೊ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಅಲ್ಲಿ ಓನ್ಲಿ ಫಸ್ಟ್ 3 ಇಯರ್ಸ್ ಮಾತ್ರ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ 3 ಇಯರ್ಸ್ ಮಾತ್ರ ನೀವು ರಿಕವರ್ ಮಾಡಬಹುದು ಶಾರ್ಟ್ ವರ್ಕಿಂಗ್ಸ್ ನ. ಆಮೇಲೆ ಏನೇ ಶಾರ್ಟ್ ವರ್ಕಿಂಗ್ ಬಂದ್ರೂ ದಟ್ಸ್ ಎ ಲಾಸ್. ಅದು ಫಿಕ್ಸ್ಡ್ ರಿಕ್ರೂಟ್ಮೆಂಟ್. ಫ್ಲೋಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಅದಕ್ಕೆ 2 ವರ್ಷ ಟೈಮ್ ಇರುತ್ತೆ ರಿಕವರ್ ಮಾಡ್ಲಿಕ್ಕೆ. ರಿಕವರ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಅ ಲಾಸ್, ಇರ್ರಿಕವರ್ಡ್. ಇದಕ್ಕೂ ಅಷ್ಟೇ, ಇದ್ರದ್ದೇ ಆದಂತ 2 ವರ್ಷ ಟೈಮ್ ಇರುತ್ತೆ. ಆ 2 ವರ್ಷದಲ್ಲಿ ರಿಕವರ್ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಎ ಲಾಸ್, ಇಟ್ಸ್ ಇರ್ರಿಕವರ್ಡ್. ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾಗಿರೋದೇನಂದ್ರೆ ಯಾವಾಗ ಶಾರ್ಟ್ ವರ್ಕಿಂಗ್ಸ್ ಆಗುತ್ತೋ ಆಗ ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು. ಶಾರ್ಟ್ ವರ್ಕಿಂಗ್ ಆದಾಗಿಲ್ಲ. ಒಂದ್ ವೇಳೆ ಸರ್ಪ್ಲಸ್ ಇನ್ನು ಜಾಸ್ತಿಯಾಗಿ ಮಿಕ್ಕಿದೆ ಅಂದ್ರೆ ಜಾಸ್ತಿ ಆಗ್ಬೋದೇನೋ, ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಜಾಸ್ತಿ ಆಗ್ಬೋದು. ಅದು ಬಿಟ್ರೆ ಮಿನಿಮಮ್ ರೆಂಟ್ ಅಂತೂ ಇದ್ದೇ ಇರುತ್ತೆ 15,000. ಸೊ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್. ಸೊ ಇದ್ರ ಬೇಸಿಸ್ ಮೇಲೆ ಅಂದ್ರೆ ಫ್ಲೋಟಿಂಗ್ ರಿಕ್ರೂಟ್ಮೆಂಟ್ ಬೇಸಿಸ್ ಮೇಲೆ ಒಂದೆರಡು ಕ್ವೆಶನ್ಸ್ ಅನ್ನ ಕೊಡ್ತೀನಿ. ಮತ್ತೆ ಮುಂದಿನ ವಾರ ಗೂಗಲ್ ಮೀಟ್ ಕೂಡ ಮಾಡ್ತೀನಿ ಇದ್ರ ಬಗ್ಗೆ. ನಿಮ್ಮ ಡೌಟ್ಸ್ ಎಲ್ಲ ಕೇಳಬಹುದು. ಸೊ ಅಸೈನ್ಮೆಂಟ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ, ನೋಟ್ಬುಕ್ ನ ಮೇಂಟೈನ್ ಮಾಡಿ. ನೋಟ್ಬುಕ್ ತುಂಬಾ ಇಂಪಾರ್ಟೆಂಟು. ಮತ್ತೆ ನಿಮ್ಗೆ ನೋಟ್ಸ್ ಕೂಡ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋದು. ಸೊ ಚೆನ್ನಾಗಿ ಓದ್ಕೊಳ್ಳಿ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.